ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಾಡ್ತಾ ಇರುವಂತ ರೆಸಿಪಿ ಬಂದು ಮಿಕ್ಸ್ ಬೇಳೆ ದೋಸೆ. ಇದಕ್ಕೆ ಏನೇನೆಲ್ಲ ಬೇಕಂತ ಹೇಳಿದ್ರೆ ನಮ್ಗೆ ಎಷ್ಟು ಬೇಕಷ್ಟು ಅಕ್ಕಿ, ಅದಕ್ಕೆ ಒಂದು ಬಟ್ಲು ಕಡಲೆಬೇಳೆ, ಒಂದು ಬಟ್ಲು ಉದ್ದಿನ ಬೇಳೆ, ಒಂದು ಬಟ್ಲು ತೊಗರಿ ಬೇಳೆ, ಹಾಗೆ ಒಂದು ಬಟ್ಲು ಹೆಸರು ಬೇಳೆ. ಇಷ್ಟನ್ನು ನಾನು ಮಿಕ್ಸ್ ಮಾಡಿ ಹಾಕೊಂಡು ಕ್ಲೀನ್ ಆಗಿ ತೊಳೆದು ರಾತ್ರಿ ನೆನೆಯಕ್ಕಿಟ್ಟು ಬೆಳಗ್ಗೆ ಎದ್ದು ರುಬ್ಬಿ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿ ಒಂದು 1 ಅವರ್ ಅಥವಾ 2 ಅವರ್ಸ್ ನಿಮ್ಗೆ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಟೈಮಲ್ಲಿ ಅದನ್ನ ನೆನೆಯಕ್ಕಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಯಕ್ಕಿಟ್ಬಿಡಿ. ನಂತರ ಇದಕ್ಕೆ ಈರುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡು ಇದನ್ನ ನಾವು ದೋಸೆ ಹಾಕೋ ಟೈಮಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಈಗ ನಾವು ಚಟ್ನಿ ಮಾಡೋದಕ್ಕೆ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಹೋಳು ತೆಂಗಿನಕಾಯಿ ತಗೊಂಡಿದ್ದೀನಿ, ಚಿಕ್ಕದು ಹೋಳು ತೆಂಗಿನಕಾಯಿ ತಗೊಂಡಿದ್ದೀನಿ. ಹಾಗೆ ನಾನು ಉರಿಗಡಲೆ ತಗೊಂಡಿದ್ದೀನಿ. ನಮ್ಗೆ ಎಷ್ಟು ಚಟ್ನಿ ಮಾಡೋದಕ್ಕೆ ಬೇಕೋ ಅಷ್ಟು ನಾವು ಐಟಮ್ಸ್ನ ತಗೊಂಡ್ರೆ ಸಾಕು. ನಮ್ಮ ಅಳತೆನಲ್ಲೇ ನಾವು ತಗೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ. ಹಾಗೆ ನಾನು ಇಲ್ಲಿ ಒಂದು 5-6 ಮೆಣಸಿನಕಾಯಿ ತಗೊಂಡಿದ್ದೀನಿ. 6 ಮೆಣಸಿನಕಾಯಿ ತಗೊಂಡಿದ್ದೀನಿ. ಹಾಗೆ ಹುಣಸೆ ಹಣ್ಣು, ನಮಗೆ ಹುಳಿ ಎಷ್ಟು ಬೇಕಷ್ಟು ಹುಣಸೆ ಹಣ್ಣು ಹಾಕ್ಕೋಬೇಕು. ಮತ್ತೆ ಜೀರಿಗೆ, ಒಂದು 4 ಕಾಳು ಮೆಣಸು ತಗೊಂಡಿದ್ದೀನಿ, 4 ಕಾಳು ಮೆಣಸು, ಮತ್ತೆ ಬೆಳ್ಳುಳ್ಳಿ ಇಷ್ಟು ತಗೊಂಡಿದ್ದೀನಿ. ಮತ್ತೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಯಾಕೆಂತ ಹೇಳಿದ್ರೆ ಉಪ್ಪನ್ನು ಕೆಲವರು ಜಾಸ್ತಿ ತಿಂತಾರೆ, ಕೆಲವರು ಕಮ್ಮಿ ತಿಂತಾರೆ. ನಿಮಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕೊಂಡು ನೀವು ಮಿಕ್ಸಿ ಜಾರ್ಗೆ ಹಾಕಿ ಎಲ್ಲನೂ ರುಬ್ಕೋಬಹುದು. ಈಗ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡು ಈಗ ತೆಗೆದಿಟ್ಕೊಂಡಿದ್ದೀನಿ ನಾನು. ಇವಾಗ ದೋಸೆ ಹಾಕೋಣ. ದೋಸೆಗೆ ಮೊದಲು ನಾನು ಗ್ಯಾಸನ್ನು ಹಚ್ಚಿ ತವಾ ಇಟ್ಟು ಅದ್ರ ಮೇಲ್ಗಡೆ ನಾನು ಏನು ಮಿಕ್ಸ್ ಮಾಡಿ ಎಲ್ಲ ಇಟ್ಕೊಂಡಿದ್ನಲ್ಲ ನಾನು ದೋಸೆ ಇಟ್ಟು ಅದನ್ನ ಹಾಕಿ ದೋಸೆ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಏನಂದ್ರೆ ಇದು ಎಲ್ಲ ತೊಗರಿಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೂ ಹೆಸರು ಬೇಳೆ ಎಲ್ಲನೂ ಹಾಕಿ ಮಾಡೋದ್ರಿಂದ ಅದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನಮಗೆ ಬೆಳಗ್ಗೆ ಇದ್ರೆ ಮಕ್ಕಳುಗಳಿಗೆ ಸ್ಕೂಲ್ಗೆ ಏನ್ ತಿಂಡಿ ಮಾಡಬೇಕು ಏನ್ ಮಾಡಬೇಕು ಅನ್ನೋದೇ ಟೆನ್ಷನ್ ಆಗಿರುತ್ತೆ. ಹಾಗೆ ನಾವು ಕೆಲ್ಸಕ್ಕೆ ಹೋಗೋರಿಗೆ ಕೂಡ ಏನಾದ್ರೂ ಬಾಕ್ಸ್ ಕಟ್ಟಬೇಕಾಗುತ್ತೆ. ಡೈಲಿ ಒಂದೇ ತರ ನಾವು ಟಿಫನ್ ಕಟ್ಟೋದಕ್ಕಾಗಲ್ಲ. ಅವಾಗ ಇಂಥ ರೆಸಿಪಿನ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇದ್ರ ಟೇಸ್ಟು ಯಾವ ತರ ಇರುತ್ತೆ ಅಂದ್ರೆ ಈ ಮೊಟ್ಟೆ ಆಮ್ಲೆಟ್ ಮಾಡ್ತೀವಲ್ಲ ಆ ತರ ಟೇಸ್ಟ್ ಬರುತ್ತೆ. ಸ್ಮೆಲ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಇದನ್ನ. ಹಾಗೆ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ ಹೇಳಿ. ಫ್ರೆಂಡ್ಸ್, ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ. ನನ್ನ ವಿಡಿಯೋನ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ ಫ್ರೆಂಡ್ಸ್, ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ದೋಸೆ, ಚಟ್ನಿ ಎಲ್ಲ. ನನ್ನ ಮಗನಿಗೆ ಬಾಕ್ಸ್ ಕೂಡ ರೆಡಿ ಮಾಡಿ ಕೊಟ್ಟಿದ್ದೀನಿ ಬೆಳಗ್ಗೆ. ನನಗೆ ಮಗನಿಗೂ ತುಂಬ ಇಷ್ಟ ಆಗಿದೆ, ನಮಗೂ ಇಷ್ಟ ಆಗಿದೆ. ನೀವು ಪ್ರಯತ್ನ ಮಾಡಿ.